ಅಂದರೆ ಮತ್ತೊಂದು ಕಡೆ ನಾಳೆ DCM DK ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಿದ್ದಾರೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋದಕ್ಕೆ. ಈ ಸಂದರ್ಭದಲ್ಲಿ ಏನು ಚರ್ಚೆ ಮಾಡ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನಾಳಿನ ದೆಹಲಿ ಭೇಟಿ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನು ನಾಳೆ ಭೇಟಿ ಮಾಡ್ತೀನಿ, ಬೆಂಬಲಿಗರ ಬೇಡಿಕೆಯನ್ನು ಕೂಡ ಅವರ ಮುಂದೆ ಇಡ್ತೀನಿ ಅಂತ ಹೇಳಿದ್ದಾರೆ. ಅದೆಲ್ಲ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಈಗ ನಾನು ಮಾತಾಡಿಲ್ಲ ಅಂತ ನಾನು ಹೇಳೋದಿಲ್ಲ, ಅದು ನಮ್ಗೆ ಬಿಟ್ಟಿದ್ದು ಅವ್ರು ಬಿಟ್ಟಿದ್ದು. ನಾನು ನಾಳೆ ಹೋಗ್ತಾ ಇದ್ದೀನಿ, ನಾಳೆ ನಾನು ಭೇಟಿ ಮಾಡ್ತಾ ಇದ್ದೀನಿ ರೀ, ಎಲ್ಲ ಇರ್ತಾರೆ. ನಾಳೆ ನನಗೆ ಅಸ್ಸಾಂದು ಮೀಟಿಂಗ್ ಇದೆ ಮಧ್ಯಾಹ್ನ, ನಾನು ಹೋಗ್ತಾ ಇದ್ದೀನಿ. ಭೇಟಿ ಬಳಿಕ ನಿಮ್ಮ ಬೆಂಬಲಿಗೂ ಒಂದಷ್ಟು ಖುಷಿಯಾಗಿದ್ದಾರೆ ಸರ್, ಅದಕ್ಕಾಗಿ ಏನು ಸಂದೇಶ ಕೊಟ್ರಿ ಅನ್ನೋ ಒಂದು ಚರ್ಚೆಗಳು ಕೂಡ ಶುರುವಾಗಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ನಾನೇನು ರಾಹುಲ್ ಗಾಂಧಿ ಭೇಟಿ ಹೊಸ್ತೇನಲ್ಲ ರೀ, ಯಾರು ಹೇಳಿದ್ದು ನನಗೆ ಅರ್ಥ ಆಗಿಲ್ಲ. ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಆಲ್ರೆಡಿ ಲೈವ್ನಲ್ಲಿ ಜಾಯ್ನ್ ಆಗಿದ್ರು, ಕೆಲವೊಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು. ಸುರೇಶ್, DK ಶಿವಕುಮಾರ್ ಅವರ ಹೇಳಿಕೆಯನ್ನು ಗಮನಿಸಿದ್ವಿ, ಬೆಂಬಲಿಗರ ಬೇಡಿಕೆಯನ್ನು ಅವರ ಮುಂದೆ ಇಡ್ತೀನಿ ಅಂತೇಳಿ. DK ಶಿವಕುಮಾರ್ ಅವರ ಬೆಂಬಲಿಗರ ಬೇಡಿಕೆ ಏನು? ಮುಂದಿನ CM ಆಗಬೇಕು, ಆದಷ್ಟು ಬೇಗ ಅವರು CM ಕುರ್ಚಿಯಲ್ಲಿ ಕೂರಬೇಕು ಅನ್ನೋದು. ಇದೇ ಡಿಮ್ಯಾಂಡನ್ನು ಇಡೋದಕ್ಕೆ ನಾಳೆ ಎಲ್ಲ ರೀತಿಯಾದಂಥ ಪ್ಲಾನಿಂಗ್ ಆಗಿದೆಯಾ? ಇಡ್ತಾರಾ ಅಥವಾ ಬೇರೆ ಏನಾದರೂ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾ ಇರೋದಾ? ಎಸ್ ನಾಗೇಂದ್ರ ಬಾಬು, ನಿಮ್ಮ ಮಾತಿಗೆ ಇದಕ್ಕೆ ಜೊತೆಗೆ ಒಂದು 2 ತಿಂಗಳ ಹಿಂದಿನ ಒಂದಷ್ಟು ವಿಚಾರಗಳನ್ನು ಕೂಡ ನಾವು ಇಲ್ಲಿ ಪ್ರಸ್ತಾಪ ಮಾಡಬೇಕಾಗತ್ತೆ. ಕಳೆದ 2-3 ತಿಂಗಳಿಂದಲೂ ಕೂಡ ನಿರಂತರವಾಗಿ ರಾಹುಲ್ ಗಾಂಧಿ ಅವರ ಭೇಟಿಗೆ, ಸೋನಿಯಾ ಗಾಂಧಿ ಅವರ ಭೇಟಿಗೆ ಪ್ರಯತ್ನವನ್ನು ಮಾಡಿದ್ರು DK ಶಿವಕುಮಾರ್ ಅವರು. ಭೇಟಿಗೆ ಈವರೆಗೂ ಕೂಡ ಸರಿಯಾಗಿ 1-to-1 ಮಾತುಕತೆಗೆ ಅವಕಾಶವನ್ನೇ ಕೊಟ್ಟಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಹೈಕಮಾಂಡ್ಗೆ ಮತ್ತು ರಾಜ್ಯಕ್ಕೆ ಗೊತ್ತಿರತಕ್ಕಂತಹ ವಿಚಾರ. ಈಗ ನಾಳೆ ಹೋಗ್ತಾ ಇರತಕ್ಕಂತಹ ವಿಚಾರ ಇದೆಯಲ್ಲ, ಈಗ ಅಸ್ಸಾಂನ ವೀಕ್ಷಕರಾಗಿ ನೇಮಕ ಆಗಿದ್ದಾರೆ, ಅಲ್ಲಿಯ ಒಂದಷ್ಟು ರಾಜಕೀಯ ವಿಚಾರಗಳು, ಹಾಗಾಗಿ ಆ ಒಂದು ಸಭೆ ಕಾರ್ಯಕ್ರಮ ಅಷ್ಟಕ್ಕೆ ಸೀಮಿತ ಆಗತ್ತೆ ಅಂತಕ್ಕಂಥದ್ದು ಸದ್ಯ ಕಾಂಗ್ರೆಸ್ನಲ್ಲಿ ಒಳಗೆ ಇರತಕ್ಕಂತಹ ಆಂತರಿಕವಾಗಿ ಒಂದಷ್ಟು ಕೇಳಿ ಬರ್ತಿರ್ತಕ್ಕಂತಹ ನಮಗೆ ವಿಚಾರಗಳು. ಆದರೆ ನಾಳೆ ಈ ಸಭೆ ಮುಗಿದ ನಂತರ ಒಂದು ವೇಳೆ ಏನಾದರೂ ರಾಹುಲ್ ಗಾಂಧಿ ಅವರ ಬಳಿ ಮ್ಯಾಕ್ಸಿಮಮ್ ಏನು ಮಾತಾಡ್ಬೋದು, ನಮಗೊಂದು ಭೇಟಿಗೆ ಒಂದು ಅವಕಾಶ ಕೊಡಿ ಅಂತಕ್ಕಂಥದ್ದು. ಯಾಕೆಂದರೆ ಅಲ್ಲಿ ಅಸ್ಸಾಂನ ನಾಯಕರು, ಬೇರೆ ರಾಜ್ಯದ ನಾಯಕರು, ವೀಕ್ಷಕರು, ಹೈಕಮಾಂಡ್ನ ಬೇರೆ ಬೇರೆ ಎಲ್ಲ ನಾಯಕರು ಇರುವಂಥ ಸಂದರ್ಭದಲ್ಲಿ ಏಕಾಏಕಿ ಯಾವುದೋ ಒಂದು ಸಭೆ ಸಮಾರಂಭದಲ್ಲಿ ಕಾರ್ಯಕ್ರಮದಲ್ಲಿ ಮಾತನಾಡುವಂತಹ ವಿಚಾರವೂ ಅಲ್ಲ. ಮತ್ತು ಏಕಾಏಕಿಯಾಗಿ ಕೇವಲ ರಾಹುಲ್ ಗಾಂಧಿ ಒಬ್ಬರೇ ಆ ಒಂದು ತೀರ್ಮಾನವನ್ನು, ಅಂದರೆ ಮುಂದಿನ ರಾಜ್ಯ ನಾಯಕತ್ವದ ಅಥವಾ ಮುಂದಿನ ಮುಖ್ಯಮಂತ್ರಿಯ ಸ್ಥಾನದ ವಿಚಾರವನ್ನು ತೀರ್ಮಾನ ಮಾಡತಕ್ಕಂಥದ್ದು ಕೂಡ ಕೇವಲ ರಾಹುಲ್ ಗಾಂಧಿ ಒಬ್ಬರೇ ಅಲ್ಲ ಅಂತಕ್ಕಂಥದ್ದು ಕೂಡ ಬಹಳ ಸ್ಪಷ್ಟವಾದಂಥ ವಿಚಾರ. ಹೀಗಾಗಿ ನಾಳೆ ಎಲ್ಲವೂ ಬಗೆಹರಿಯುತ್ತೆ, ನಾಳೆ DK ಶಿವಕುಮಾರ್ ಅವರು ಮುಂದೆ ಪ್ರಸ್ತಾಪ ಮಾಡ್ತಾರೆ ರಾಹುಲ್ ಗಾಂಧಿ ಅವರ ಮುಂದೆ ಅಂತಕ್ಕಂಥದ್ದು ಕೂಡ ಅದು ಕೂಡ ಅಸ್ಪಷ್ಟ. ಇದು ಕ್ಲಿಯರ್. ಯಾಕೆಂತಂದ್ರೆ ಈಗಾಗಲೇ 2-3 ತಿಂಗಳಿಂದ ಪ್ರಯತ್ನವೂ ಕೂಡ ಎಲ್ಲವೂ ಕೂಡ ವಿಫಲ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲೇ ಇವತ್ತು ಕೊನೆಯದಾಗ ಒಂದು ಮಾತನ್ನು ಕೂಡ ಹೇಳ್ತಾರೆ, ನಮಗೆ ಖಂಡಿತವಾಗ್ಲೂ ಕೂಡ ಪ್ರಯತ್ನ ವಿಫಲ ಆಗ್ಬೋದು, ಆದರೆ ಪ್ರಾರ್ಥನೆ ಖಂಡಿತವಾಗ್ಲೂ ವಿಫಲ ಆಗಲ್ಲ ಅಂತಕ್ಕಂಥ ಮಾತನ್ನ ಮತ್ತೆ ಪುನರುಚ್ಚಾರ ಕೂಡ ಮಾಡಿರ್ತಕ್ಕಂಥ DK ಶಿವಕುಮಾರ್ ಅವರು. ಅಂದ್ರೆ ಈಗ ಹೈಕಮಾಂಡ್ ಅಂದ್ರೆ ಏನು KCC ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿಯಾಗಿ ಒಂದಷ್ಟು ಸಂದೇಶವನ್ನು ಕಳಿಸಿರ್ತಕ್ಕಂಥದ್ದು. ಕಳೆದ 2 ತಿಂಗಳಿಂದಲೂ ಕೂಡ ನಿರಂತರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಬೆನ್ನಿಗೆ ಬಿದ್ದಿರ್ತಕ್ಕಂಥದ್ದು DK ಶಿವಕುಮಾರ್ ರಾಹುಲ್ ಗಾಂಧಿ ಅವರ ಭೇಟಿಯನ್ನು ಮಾಡಿಸಿ ಅಂತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅಂದರೆ ಮತ್ತೊಂದು ಕಡೆ ನಾಳೆ DCM DK ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಿದ್ದಾರೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋದಕ್ಕೆ. ಈ ಸಂದರ್ಭದಲ್ಲಿ ಏನು ಚರ್ಚೆ ಮಾಡ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನಾಳಿನ ದೆಹಲಿ ಭೇಟಿ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನು ನಾಳೆ ಭೇಟಿ ಮಾಡ್ತೀನಿ, ಬೆಂಬಲಿಗರ ಬೇಡಿಕೆಯನ್ನು ಕೂಡ ಅವರ ಮುಂದೆ ಇಡ್ತೀನಿ ಅಂತ ಹೇಳಿದ್ದಾರೆ. ಅದೆಲ್ಲ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಈಗ ನಾನು ಮಾತಾಡಿಲ್ಲ ಅಂತ ನಾನು ಹೇಳೋದಿಲ್ಲ, ಅದು ನಮ್ಗೆ ಬಿಟ್ಟಿದ್ದು ಅವ್ರು ಬಿಟ್ಟಿದ್ದು. ನಾನು ನಾಳೆ ಹೋಗ್ತಾ ಇದ್ದೀನಿ, ನಾಳೆ ನಾನು ಭೇಟಿ ಮಾಡ್ತಾ ಇದ್ದೀನಿ ರೀ, ಎಲ್ಲ ಇರ್ತಾರೆ. ನಾಳೆ ನನಗೆ ಅಸ್ಸಾಂದು ಮೀಟಿಂಗ್ ಇದೆ ಮಧ್ಯಾಹ್ನ, ನಾನು ಹೋಗ್ತಾ ಇದ್ದೀನಿ. ಭೇಟಿ ಬಳಿಕ ನಿಮ್ಮ ಬೆಂಬಲಿಗೂ ಒಂದಷ್ಟು ಖುಷಿಯಾಗಿದ್ದಾರೆ ಸರ್, ಅದಕ್ಕಾಗಿ ಏನು ಸಂದೇಶ ಕೊಟ್ರಿ ಅನ್ನೋ ಒಂದು ಚರ್ಚೆಗಳು ಕೂಡ ಶುರುವಾಗಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ನಾನೇನು ರಾಹುಲ್ ಗಾಂಧಿ ಭೇಟಿ ಹೊಸ್ತೇನಲ್ಲ ರೀ, ಯಾರು ಹೇಳಿದ್ದು ನನಗೆ ಅರ್ಥ ಆಗಿಲ್ಲ. ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಆಲ್ರೆಡಿ ಲೈವ್ನಲ್ಲಿ ಜಾಯ್ನ್ ಆಗಿದ್ರು, ಕೆಲವೊಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು.
ಸುರೇಶ, ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಗಮನಿಸಿದ್ವಿ. ಬೆಂಬಲಿಗರ ಬೇಡಿಕೆಯನ್ನು ಅವರ ಮುಂದೆ ಇಡ್ತೀನಿ ಅಂತೇಳಿ. ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರ ಬೇಡಿಕೆ ಏನು? ಮುಂದಿನ ಸಿ ಎಂ ಆಗಬೇಕು, ಆದಷ್ಟು ಬೇಗ ಅವರು ಸಿ ಎಂ ಕುರ್ಚಿಯಲ್ಲಿ ಕೂರಬೇಕು ಅನ್ನೋದು. ಇದೇ ಡಿಮ್ಯಾಂಡನ್ನು ಇಡೋದಕ್ಕೆ ನಾಳೆ ಎಲ್ಲ ರೀತಿಯಾದಂಥ ಪ್ಲಾನಿಂಗ್ ಆಗಿದೆಯಾ? ಇಡ್ತಾರಾ ಅಥವಾ ಬೇರೆ ಏನಾದರೂ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ತಾ ಇರೋದಾ? ಎಸ್ ನಾಗೇಂದ್ರ ಬಾಬು, ನಿಮ್ಮ ಮಾತಿಗೆ ಇದಕ್ಕೆ ಜೊತೆಗೆ ಒಂದು 2 ತಿಂಗಳ ಹಿಂದಿನ ಒಂದಷ್ಟು ವಿಚಾರಗಳನ್ನು ಕೂಡ ನಾವಿಲ್ಲಿ ಪ್ರಸ್ತಾಪ ಮಾಡಬೇಕಾಗತ್ತೆ. ಕಳೆದ 2-3 ತಿಂಗಳಿಂದಲೂ ಕೂಡ ನಿರಂತರವಾಗಿ ರಾಹುಲ್ ಗಾಂಧಿ ಅವರ ಭೇಟಿಗೆ, ಸೋನಿಯಾ ಗಾಂಧಿ ಅವರ ಭೇಟಿಗೆ ಪ್ರಯತ್ನವನ್ನು ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು. ಭೇಟಿಗೆ ಈವರೆಗೂ ಕೂಡ ಸರಿಯಾಗಿ 1-to-1 ಮಾತುಕತೆಗೆ ಅವಕಾಶವನ್ನೇ ಕೊಟ್ಟಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಹೈಕಮಾಂಡ್ಗೆ ಮತ್ತು ರಾಜ್ಯಕ್ಕೆ ಗೊತ್ತಿರತಕ್ಕಂತಹ ವಿಚಾರ. ಈಗ ನಾಳೆ ಹೋಗ್ತಾ ಇರತಕ್ಕಂತಹ ವಿಚಾರ ಇದೆಯಲ್ಲ, ಈಗ ಅಸ್ಸಾಂನ ವೀಕ್ಷಕರಾಗಿ ನೇಮಕ ಆಗಿದ್ದಾರೆ. ಅಲ್ಲಿಯ ಒಂದಷ್ಟು ರಾಜಕೀಯ ವಿಚಾರಗಳು, ಹಾಗಾಗಿನ ಆ ಒಂದು ಸಭೆ ಕಾರ್ಯಕ್ರಮ ಅಷ್ಟಕ್ಕೆ ಸೀಮಿತ ಆಗತ್ತೆ ಅಂತಕ್ಕಂಥದ್ದು ಸದ್ಯ ಕಾಂಗ್ರೆಸ್ನಲ್ಲಿ ಒಳಗೆ ಇರತಕ್ಕಂತಹ ಆಂತರಿಕವಾಗಿ ಒಂದಷ್ಟು ಕೇಳಿ ಬರ್ತಿರ್ತಕ್ಕಂತಹ ನಮಗೆ ವಿಚಾರಗಳು. ಆದರೆ ನಾಳೆ ಈ ಸಭೆ ಮುಗಿದ ನಂತರ ಒಂದು ವೇಳೆ ಏನಾದರೂ ರಾಹುಲ್ ಗಾಂಧಿ ಅವರ ಬಳಿ ಮ್ಯಾಕ್ಸಿಮಮ್ ಏನು ಮಾತಾಡ್ಬೋದು, ನಮಗೊಂದು ಭೇಟಿಗೆ ಒಂದು ಅವಕಾಶ ಕೊಡಿ ಅಂತಕ್ಕಂಥದ್ದು. ಯಾಕೆಂದರೆ ಅಲ್ಲಿ ಅಸ್ಸಾಂನ ನಾಯಕರು, ಬೇರೆ ರಾಜ್ಯದ ನಾಯಕರು, ವೀಕ್ಷಕರು, ಹೈಕಮಾಂಡ್ನ ಬೇರೆ ಬೇರೆ ಎಲ್ಲ ನಾಯಕರು ಇರುವಂಥ ಸಂದರ್ಭದಲ್ಲಿ ಏಕಾಏಕಿ ಯಾವುದೋ ಒಂದು ಸಭೆ ಸಮಾರಂಭದಲ್ಲಿ ಕಾರ್ಯಕ್ರಮದಲ್ಲಿ ಮಾತನಾಡುವಂತಹ ವಿಚಾರವೂ ಅಲ್ಲ. ಮತ್ತು ಏಕಾಏಕಿಯಾಗಿ ಕೇವಲ ರಾಹುಲ್ ಗಾಂಧಿ ಒಬ್ಬರೇ ಆ ಒಂದು ತೀರ್ಮಾನವನ್ನು, ಅಂದರೆ ಮುಂದಿನ ರಾಜ್ಯ ನಾಯಕತ್ವದ ಅಥವಾ ಮುಂದಿನ ಮುಖ್ಯಮಂತ್ರಿಯ ಸ್ಥಾನದ ವಿಚಾರವನ್ನು ತೀರ್ಮಾನ ಮಾಡತಕ್ಕಂಥದ್ದು ಕೂಡ ಕೇವಲ ರಾಹುಲ್ ಗಾಂಧಿ ಒಬ್ಬರೇ ಅಲ್ಲ ಅಂತಕ್ಕಂಥದ್ದು ಕೂಡ ಬಹಳ ಸ್ಪಷ್ಟವಾದಂಥ ವಿಚಾರ. ಹೀಗಾಗಿ ನಾಳೆ ಎಲ್ಲವೂ ಬಗೆಹರಿಯುತ್ತೆ, ನಾಳೆಯೇ ಡಿ ಕೆ ಶಿವಕುಮಾರ್ ಅವರು ಮುಂದೆ ಪ್ರಸ್ತಾಪ ಮಾಡ್ತಾರೆ ರಾಹುಲ್ ಗಾಂಧಿ ಅವರ ಮುಂದೆ ಅಂತಕ್ಕಂಥದ್ದು ಕೂಡ ಅದು ಕೂಡ ಅಸ್ಪಷ್ಟ. ಇದು ಕ್ಲಿಯರ್. ಯಾಕೆಂತಂದ್ರೆ ಈಗಾಗಲೇ 2-3 ತಿಂಗಳಿಂದ ಪ್ರಯತ್ನವೂ ಕೂಡ ಎಲ್ಲವೂ ಕೂಡ ವಿಫಲ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲೇ ಇವತ್ತು ಕೊನೆಯದಾಗ ಒಂದು ಮಾತನ್ನು ಕೂಡ ಹೇಳ್ತಾರೆ, ನಮಗೆ ಖಂಡಿತವಾಗ್ಲೂ ಕೂಡ ಪ್ರಯತ್ನ ವಿಫಲ ಆಗ್ಬೋದು, ಆದರೆ ಪ್ರಾರ್ಥನೆ ಖಂಡಿತವಾಗ್ಲೂ ವಿಫಲ ಆಗಲ್ಲ ಅಂತಕ್ಕಂಥ ಮಾತನ್ನ ಮತ್ತೆ ಪುನರುಚ್ಚಾರ ಕೂಡ ಮಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು. ಅಂದರೆ ಈಗ ಹೈಕಮಾಂಡ್ ಅಂದ್ರೆ ಏನು KCC ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿಯಾಗಿ ಒಂದಷ್ಟು ಸಂದೇಶವನ್ನು ಕಳಿಸಿರ್ತಕ್ಕಂಥದ್ದು. ಕಳೆದ 2 ತಿಂಗಳಿಂದಲೂ ಕೂಡ ನಿರಂತರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಬೆನ್ನಿಗೆ ಬಿದ್ದಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರ ಭೇಟಿಯನ್ನು ಮಾಡಿಸಿ ಅಂತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅಂದರೆ ಮತ್ತೊಂದು ಕಡೆ ನಾಳೆ DCM ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಿದ್ದಾರೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋದಕ್ಕೆ. ಈ ಸಂದರ್ಭದಲ್ಲಿ ಏನು ಚರ್ಚೆ ಮಾಡ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನಾಳಿನ ದೆಹಲಿ ಭೇಟಿ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನು ನಾಳೆ ಭೇಟಿ ಮಾಡ್ತೀನಿ, ಬೆಂಬಲಿಗರ ಬೇಡಿಕೆಯನ್ನು ಕೂಡ ಅವರ ಮುಂದೆ ಇಡ್ತೀನಿ ಅಂತ ಹೇಳಿದ್ದಾರೆ. ಅದೆಲ್ಲ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ನಿಜ ನಾ ಮಾತಾಡಿಲ್ಲ ಅಂತ ನಾನು ಹೇಳೋದಿಲ್ಲ, ಅದು ನಮ್ಗೆ ಬಿಟ್ಟಿದ್ದು, ಅವ್ರು ಬಿಟ್ಟಿದ್ದು. ನಾನು ನಾಳೆ ಹೋಗ್ತಾ ಇದ್ದೀನಿ, ನಾಳೆ ನಾನು ಭೇಟಿ ಮಾಡ್ತಾ ಇದ್ದೀನಿ ರೀ, ಎಲ್ಲ ಇರ್ತಾರೆ. ನಾಳೆ ನನಗೆ ಅಸ್ಸಾಂದು ಮೀಟಿಂಗ್ ಇದೆ ಮಧ್ಯಾಹ್ನ, ನಾನು ಹೋಗ್ತಾ ಇದ್ದೀನಿ. ಸರ್, ರಾಹುಲ್ ಗಾಂಧಿ ಭೇಟಿ ಬಳಿಕ ನಿಮ್ಮ ಬೆಂಬಲಿಗರು ಒಂದಷ್ಟು ಖುಷಿಯಾಗಿದ್ದಾರೆ ಸರ್, ಅದಕ್ಕಾಗಿ ಏನು ಸಂದೇಶ ಕೊಟ್ರಿ ಅನ್ನೋ ಒಂದು ಚರ್ಚೆಗಳು ಕೂಡ ಶುರುವಾಗಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ನಾನೇನು ರಾಹುಲ್ ಗಾಂಧಿ ಭೇಟಿ ಹೊಸ್ತೇನಲ್ಲ ರೀ, ಯಾರು ಹೇಳಿದ್ದು ನನಗೆ ಅರ್ಥ ಆಗಿಲ್ಲ. ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಆಲ್ರೆಡಿ ಲೈವ್ನಲ್ಲಿ ಜಾಯ್ನ್ ಆಗಿದ್ರು, ಕೆಲವೊಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು. ಸುರೇಶ, ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಗಮನಿಸಿದ್ವಿ. ಬೆಂಬಲಿಗರ ಬೇಡಿಕೆಯನ್ನು ಅವರ ಮುಂದೆ ಇಡ್ತೀನಿ ಅಂತೇಳಿ. ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರ ಬೇಡಿಕೆ ಏನು? ಮುಂದಿನ ಸಿ ಎಂ ಆಗಬೇಕು, ಆದಷ್ಟು ಬೇಗ ಅವರು ಸಿ ಎಂ ಕುರ್ಚಿಯಲ್ಲಿ ಕೂರಬೇಕು ಅನ್ನೋದು. ಇದೇ ಡಿಮ್ಯಾಂಡನ್ನು ಇಡೋದಕ್ಕೆ ನಾಳೆ ಎಲ್ಲ ರೀತಿಯಾದಂಥ ಪ್ಲಾನಿಂಗ್ ಆಗಿದೆಯಾ? ಇಡ್ತಾರಾ ಅಥವಾ ಬೇರೆ ಏನಾದರೂ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ತಾ ಇರೋದಾ? ಎಸ್ ನಾಗೇಂದ್ರ ಬಾಬು, ನಿಮ್ಮ ಮಾತಿಗೆ ಇದಕ್ಕೆ ಜೊತೆಗೆ ಒಂದು 2 ತಿಂಗಳ ಹಿಂದಿನ ಒಂದಷ್ಟು ವಿಚಾರಗಳನ್ನು ಕೂಡ ನಾವಿಲ್ಲಿ ಪ್ರಸ್ತಾಪ ಮಾಡಬೇಕಾಗತ್ತೆ.
ಕಳೆದ 2-3 ತಿಂಗಳಿಂದಲೂ ಕೂಡ ನಿರಂತರವಾಗಿ ರಾಹುಲ್ ಗಾಂಧಿ ಅವರ ಭೇಟಿಗೆ, ಸೋನಿಯಾ ಗಾಂಧಿ ಅವರ ಭೇಟಿಗೆ ಪ್ರಯತ್ನವನ್ನು ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು. ಭೇಟಿಗೆ ಈವರೆಗೂ ಕೂಡ ಸರಿಯಾಗಿ 1-to-1 ಮಾತುಕತೆಗೆ ಅವಕಾಶವನ್ನೇ ಕೊಟ್ಟಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಹೈಕಮಾಂಡ್ಗೆ ಮತ್ತು ರಾಜ್ಯಕ್ಕೆ ಗೊತ್ತಿರತಕ್ಕಂತಹ ವಿಚಾರ. ಈಗ ನಾಳೆ ಹೋಗ್ತಾ ಇರತಕ್ಕಂತಹ ವಿಚಾರ ಇದೆಯಲ್ಲ, ಈಗ ಅಸ್ಸಾಂನ ವೀಕ್ಷಕರಾಗಿ ನೇಮಕ ಆಗಿದ್ದಾರೆ. ಅಲ್ಲಿಯ ಒಂದಷ್ಟು ರಾಜಕೀಯ ವಿಚಾರಗಳು, ಹಾಗಾಗಿನ ಆ ಒಂದು ಸಭೆ ಕಾರ್ಯಕ್ರಮ ಅಷ್ಟಕ್ಕೆ ಸೀಮಿತ ಆಗತ್ತೆ ಅಂತಕ್ಕಂಥದ್ದು ಸದ್ಯ ಕಾಂಗ್ರೆಸ್ನಲ್ಲಿ ಒಳಗೆ ಇರತಕ್ಕಂತಹ ಆಂತರಿಕವಾಗಿ ಒಂದಷ್ಟು ಕೇಳಿ ಬರ್ತಿರ್ತಕ್ಕಂತಹ ನಮಗೆ ವಿಚಾರಗಳು. ಆದರೆ ನಾಳೆ ಈ ಸಭೆ ಮುಗಿದ ನಂತರ ಒಂದು ವೇಳೆ ಏನಾದರೂ ರಾಹುಲ್ ಗಾಂಧಿ ಅವರ ಬಳಿ ಮ್ಯಾಕ್ಸಿಮಮ್ ಏನು ಮಾತಾಡ್ಬೋದು, ನಮಗೊಂದು ಭೇಟಿಗೆ ಒಂದು ಅವಕಾಶ ಕೊಡಿ ಅಂತಕ್ಕಂಥದ್ದು. ಯಾಕೆಂದರೆ ಅಲ್ಲಿ ಅಸ್ಸಾಂನ ನಾಯಕರು, ಬೇರೆ ರಾಜ್ಯದ ನಾಯಕರು, ವೀಕ್ಷಕರು, ಹೈಕಮಾಂಡ್ನ ಬೇರೆ ಬೇರೆ ಎಲ್ಲ ನಾಯಕರು ಇರುವಂಥ ಸಂದರ್ಭದಲ್ಲಿ ಏಕಾಏಕಿ ಯಾವುದೋ ಒಂದು ಸಭೆ ಸಮಾರಂಭದಲ್ಲಿ ಕಾರ್ಯಕ್ರಮದಲ್ಲಿ ಮಾತನಾಡುವಂತಹ ವಿಚಾರವೂ ಅಲ್ಲ. ಮತ್ತು ಏಕಾಏಕಿಯಾಗಿ ಕೇವಲ ರಾಹುಲ್ ಗಾಂಧಿ ಒಬ್ಬರೇ ಆ ಒಂದು ತೀರ್ಮಾನವನ್ನು, ಅಂದರೆ ಮುಂದಿನ ರಾಜ್ಯ ನಾಯಕತ್ವದ ಅಥವಾ ಮುಂದಿನ ಮುಖ್ಯಮಂತ್ರಿಯ ಸ್ಥಾನದ ವಿಚಾರವನ್ನು ತೀರ್ಮಾನ ಮಾಡತಕ್ಕಂಥದ್ದು ಕೂಡ ಕೇವಲ ರಾಹುಲ್ ಗಾಂಧಿ ಒಬ್ಬರೇ ಅಲ್ಲ ಅಂತಕ್ಕಂಥದ್ದು ಕೂಡ ಬಹಳ ಸ್ಪಷ್ಟವಾದಂಥ ವಿಚಾರ. ಹೀಗಾಗಿ ನಾಳೆ ಎಲ್ಲವೂ ಬಗೆಹರಿಯುತ್ತೆ, ನಾಳೆಯೇ ಡಿ ಕೆ ಶಿವಕುಮಾರ್ ಅವರು ಮುಂದೆ ಪ್ರಸ್ತಾಪ ಮಾಡ್ತಾರೆ ರಾಹುಲ್ ಗಾಂಧಿ ಅವರ ಮುಂದೆ ಅಂತಕ್ಕಂಥದ್ದು ಕೂಡ ಅದು ಕೂಡ ಅಸ್ಪಷ್ಟ. ಇದು ಕ್ಲಿಯರ್. ಯಾಕೆಂತಂದ್ರೆ ಈಗಾಗಲೇ 2-3 ತಿಂಗಳಿಂದ ಪ್ರಯತ್ನವೂ ಕೂಡ ಎಲ್ಲವೂ ಕೂಡ ವಿಫಲ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲೇ ಇವತ್ತು ಕೊನೆಯದಾಗ ಒಂದು ಮಾತನ್ನು ಕೂಡ ಹೇಳ್ತಾರೆ, ನಮಗೆ ಖಂಡಿತವಾಗ್ಲೂ ಕೂಡ ಪ್ರಯತ್ನ ವಿಫಲ ಆಗ್ಬೋದು, ಆದರೆ ಪ್ರಾರ್ಥನೆ ಖಂಡಿತವಾಗ್ಲೂ ವಿಫಲ ಆಗಲ್ಲ ಅಂತಕ್ಕಂಥ ಮಾತನ್ನು ಮತ್ತೆ ಪುನರುಚ್ಚಾರ ಕೂಡ ಮಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು. ಅಂದರೆ ಈಗ ಹೈಕಮಾಂಡ್ ಅಂದ್ರೆ ಏನು KCC ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿಯಾಗಿ ಒಂದಷ್ಟು ಸಂದೇಶವನ್ನು ಕಳಿಸಿರ್ತಕ್ಕಂಥದ್ದು. ಕಳೆದ 2 ತಿಂಗಳಿಂದಲೂ ಕೂಡ ನಿರಂತರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಬೆನ್ನಿಗೆ ಬಿದ್ದಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರ ಭೇಟಿಯನ್ನು ಮಾಡಿಸಿ ಅಂತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.